ಆನೇಕಲ್ ತಾಲೂಕು ಇಗ್ಲೂರು ಗ್ರಾಮದಲ್ಲಿ ವಿಜೃಂಭಣೆಯಿಂದ ನಡೆದ ಶ್ರೀ ಕಾವೇರಮ್ಮ ದೇವಿ ದೀಪೋತ್ಸವ ಮತ್ತು ರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಹಾಗೂ ಭಕ್ತಿಭಾವದಿಂದ ಸಂಪನ್ನಗೊಂಡಿತ್ತು. ಗ್ರಾಮದ ಆದಿದೇವತೆಗಳಾದ ಶ್ರೀ ಕಾವೇರಮ್ಮ ದೇವಿ, ಶ್ರೀ ಮಾರಮ್ಮ ದೇವಿ, ಶ್ರೀ ಗಂಗಮ್ಮ ದೇವಿ, ಶ್ರೀ ಜೋಗುಬಾಯಿ ಸ್ವಾಮಿ ಹಾಗೂ ಶ್ರೀ ಹೊಸಮಾಯಿ ಸ್ವಾಮಿ ದೇವತೆಗಳ ದೀಪೋತ್ಸವ ಮತ್ತು ಜಾತ್ರಾ ಮಹೋತ್ಸವ ಜೂನ್ 6 ಹಾಗೂ 7ರಂದು ವೈಭವದಿಂದ ನಡೆಯಿತು. ಮೊದಲ ದಿನ ವಿಶೇಷ ಪೂಜೆ, ಧ್ವಜಾರೋಹಣ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದರೆ, ಎರಡನೇ ದಿನ ಮಹಾಪೂಜೆ, ಅಭಿಷೇಕ, ಅಲಂಕಾರ ಸೇವೆಗಳು ನೆರವೇರಿದವು. ಬಳಿಕ ನಡೆದ ಭವ್ಯ ರಥೋತ್ಸವ ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿದ್ದು, ಸಾವಿರಾರು ಭಕ್ತರು ದೇವಿಯ ರಥವನ್ನು ಎಳೆದು ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು. ಇಗ್ಲೂರು, ಸೂರ್ಯನಗರ, ಆನೇಕಲ್, ಬೆಂಗಳೂರು ಸೇರಿದಂತೆ ವಿವಿಧ ಭಾಗಗಳಿಂದ ಆಗಮಿಸಿದ ಭಕ್ತರು ದೇವಿಯ ದರ್ಶನ ಪಡೆದು ಆಶೀರ್ವಾದ ಪಡೆದರು. ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಕ್ತರ ಮೆಚ್ಚುಗೆಗೆ ಪಾತ್ರವಾದವು. ದೇವಸ್ಥಾನ ಆಡಳಿತ ಮಂಡಳಿ, ಗ್ರಾಮಸ್ಥರು ಹಾಗೂ ಯುವಕರ ಸಹಕಾರದಿಂದ ಜಾತ್ರೆ ಯಶಸ್ವಿಯಾಗಿ ಮತ್ತು ಶಾಂತಿಯುತವಾಗಿ ನೆರವೇರಿದ್ದು ಭಕ್ತರು ದೇವಿಯ ಕೃಪೆಗೆ ಪಾತ್ರರಾದರು. ಗ್ರಾಮಸ್ಥರೆಲ್ಲ ಸೇರಿ ಬೆಳೆದಾರ್ತಿಗಳು ಮಾಡಿದ್ರು. ವೇಣುಗೋಪಾಲ ಸ್ವಾಮಿಗೆ, ಆಂಜನೇಯನಿಗೆ, ಆಮೇಲೆ ಹೊಸರಾಯಪ್ಪನಿಗೆ, ಆಮೇಲೆ ಗುಂತಮ್ಮ ಅಂದ್ಬಿಟ್ಟು ದೇವರಿಗೆಲ್ಲ ಬೆಳೆದಾರ್ತಿ ಮಾಡಿದ್ರು. ಆಮೇಲೆ ಬೆಳಗ್ಗೆ ಆರಾಯಿರ ದೇವರಿಗೆ, ಮುನೇಶ್ವರನಿಗೆ ಮರಿ ಹೊಡೆದ್ರು. ಆಮೇಲೆ ಮರಮ್ಮ, ಆಮೇಲೆ ಸಪ್ಲಮ್ಮ, ಆಮೇಲೆ ಕಾವೇರಮ್ಮನಿಗೆ ಈಗ ರಥ ಹೇಳ್ಕೊಂಡು ಬಂದಿದ್ದೀವಿ. ದೀಪ ಮಾಡ್ಕೊಂಡು ರಥ ಹೇಳ್ಕೊಂಡು ಕಾವೇರಮ್ಮ ದೇವಸ್ಥಾನ ಗಂಟೆ ಬಂದಿದ್ದೀರಿ. ಜಾಸ್ತಿ ಜನಸಂಖ್ಯೆ ಸೇರಿದ್ದಾರೆ. ಎಲ್ಲರವರೆಗೂ ನಮ್ಮ ಕಡೆಯಿಂದ ಧನ್ಯವಾದಗಳು ಗ್ರಾಮಸ್ಥರಿಗೂ. ಇನ್ನು ಮುಂದಿನ ವರ್ಷ ಎಲ್ಲ ಸೇರಿ ಇದ್ದವರೆಲ್ಲ ಸೇರಿ ಇನ್ನೂ ದೊಡ್ಡದಾಗಿ ಮಾಡಲಿ ಅಂತ ಅದ್ದೂರಿಯಾಗಿ ಮಾಡಲಿ ಅಂತ ಕಾವೇರಮ್ಮನ ಹತ್ರ ಕೇಳ್ಕೊತೀವಿ. ರಾಜು ಈ ತಾಯಿ ಕಾವೇರಮ್ಮನ ಕೃಪೆಯಿಂದ ನಮ್ಮೂರು ಜನತೆಗೆಲ್ಲ ತುಂಬ ಒಳ್ಳೆಯದಾಗಿದೆ. ಎಲ್ಲ ಒಳ್ಳೆ ರೀತಿಯಲ್ಲಿ ಒಗ್ಗಟ್ಟಾಗೆಲ್ಲ ಒಳ್ಳೆ ದೀಪಗಳು, ಮತ್ತು ಈ ವರ್ಷ 9 ವರ್ಷದಿಂದ ದೀಪಗಳು ಮಾಡಿದ್ದೀವಿ. ಮತ್ತು ಈ ವರ್ಷ ಹೊಸದಾಗಿ ತೇರು ರೆಡಿ ಮಾಡಿ ತೇರು ಅಮ್ಮನ ಕುಳಿಸ್ಕೊಂಡು, ರೇಣುಕಲ್ಲಮ್ಮ ದೇವಿನ ಕುಳಿಸ್ಕೊಂಡು, ಅಂದರೆ ಅವರು ಆಯಮ್ಮನ ದೇವಿನೇ ಅಲ್ವ, ಆಯಮ್ಮನ ಕುಳಿಸ್ಕೊಂಡು ಇಲ್ಲಿ ಕಾವೇರಮ್ಮ ಗುಡಿ ಕರ್ಕೊಂಡ್ಬಂದಿದ್ವಿ. ದೀಪಗಳು ಮತ್ತು ತೇರುಗಳು ಎಲ್ಲ ನಮ್ಮೂರು ಗ್ರಾಮಸ್ಥರಿಗೆ ಒಳ್ಳೆಯದಾಗಲಿ ಅಂತ ಆ ತಾಯಿ. ವರ್ಷಕ್ಕೊಂದ್ಸಲ ಈ ಕಾರ್ಯಕ್ರಮ ಮಾಡೋದು ನಮಗೆ ತುಂಬ ಖುಷಿ ಆಗುತ್ತೆ. ಎಲ್ಲ ಹೆಣ್ಮಕ್ಳು ಒಂದು ಹತ್ರ ಸೇರ್ತೀವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ವರ್ಷ. ತುಂಬ ಚೆನ್ನಾಗಿ ದೇವ್ರದ್ದು ರಥ ಎಲ್ಲ ಕಟ್ಟಿ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಇನ್ನು ಮುಂದೆ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಮಾಡಲಿ ಅಂತ ಹಾರೈಸ್ತೀವಿ. ಆಶಾ.